ನನ್ನ 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 ಪ್ರಯೋಗ ಉಷ್ಣದ ವರ್ಗಾವಣೆ. ಪ್ರಯೋಗಕ್ಕೆ ಬೇಕಾಗಿರುವಂತಹ ಸಲಕರಣೆಗಳು: ಮೇಣದ ಬತ್ತಿ, ಕಬ್ಬಿಣದ ಸೆಳಿ ಬೇಕಾಗುತ್ತದೆ. ಇಲ್ಲಿ ಮೇಣದ ಬತ್ತಿಯಿಂದ ನಾನು ದೀಪವನ್ನು ಹಚ್ಚಿದ್ದೇನೆ. ಆ ಉಷ್ಣವನ್ನು ತೆಗೆದುಕೊಂಡು ಈ ಕಬ್ಬಿಣಕ್ಕೆ ನಾನು ಹಚ್ಚಿದ್ದೇನೆ. ಆ ಕಬ್ಬಿಣದಿಂದ ಉಷ್ಣವು ಈ ಮೇಣದ ಬತ್ತಿಯ ತುಣುಕುಗಳಿಗೆ ಹತ್ತಿ ಕೆಳಗೆ ಬೀಳುತ್ತದೆ. ಒಂದೊಂದಾಗೆ ಮೇಣದ ಬತ್ತಿಯ ತುಣುಕುಗಳು ಬೀಳುತ್ತಿವೆ. ಉಷ್ಣದ ಮೇಣದ ಬತ್ತಿಯ ಉಷ್ಣದಿಂದ ಕಬ್ಬಿಣಕ್ಕೆ ಸಾಗಿ ಮೇಣದ ಬತ್ತಿಯಲ್ಲಿರ್ತಕ್ಕಂಥ ಮೇಣದ ಬತ್ತಿ ಕರಗಿ ಹನಿ ಹನಿಯಾಗಿ ಇಲ್ಲಿ ಕಬ್ಬಿಣದ ಉಷ್ಣಕ್ಕೆ ಹೊರಡುತ್ತಿದೆ. ಆದ್ದರಿಂದ ಕಬ್ಬಿಣದ ತುಣುಕುಗಳು ಬೀಳುತ್ತಿವೆ. ನನ್ನ ಹೆಸರು ಶಿವಕುಮಾರ್ ಶಿವರಾಜ್ ದಿಗ್ಗಿಮನಿ. ನಾನು ಪ್ರಯೋಗಶಾಲಾ ತಾಪಮಾಪಕದಿಂದ ನೀರಿನ ತಾಪವನ್ನು ಅಳೆಯುವುದು. ನಾನು ಇಲ್ಲಿ ಪ್ರಯೋಗಶಾಲಾ ತಾಪಮಾಪಕವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಬಿಸಿಯಾದ ನೀರಿನಲ್ಲಿ ಹಾಕಿದ್ದೇನೆ. ಈಗ ಇದು 40 ಫ್ಯಾರನೀಟ್. ಇದು 40 ಡಿಗ್ರಿ ಫ್ಯಾರನೀಟ್ ಉಷ್ಣವನ್ನು ಏರಿದೆ. ಧನ್ಯವಾದಗಳು. ನನ್ನ ಹೆಸರು ಆಕಾಶ ಮತ್ತು ಬಿಜೆಪಿ. ನಾನು 7ನೇ ತರಗತಿ ಓದುತ್ತಿದ್ದೇನೆ. ನನ್ನ ಪಾತ್ರ ಬಿಸಿ ಮತ್ತು ತಂಪು. 1ನೇ ಪಾತ್ರೆಯಲ್ಲಿ ತಂಪಾದ ನೀರನ್ನು ಹಾಕಿದ್ದೇನೆ. 2ನೇ ಪಾತ್ರೆಯಲ್ಲಿ ಬಿಸಿಯಾದ ನೀರನ್ನು ಹಾಕಿದ್ದೇನೆ. 3ನೇ ಪಾತ್ರೆಯಲ್ಲಿ 2 ಸೇರಿಸಿ ಹಾಕಿದ್ದೇನೆ. 1ನೇ ಪಾತ್ರೆಯಲ್ಲಿ ಕೈ ಹಾಕುತ್ತೇನೆ. 2ನೇ ಪಾತ್ರೆಯಲ್ಲೂ ಕೈ ಹಾಕುತ್ತಿದ್ದೇನೆ. ಕೈಯನ್ನು ತಲೆ ಮೇಲೆ ಇಟ್ಟುತ್ತೇನೆ. 1ನೇ ಪಾತ್ರೆಯಲ್ಲಿ ತಂಪಾದ ಅನುಭವ ಬರುತ್ತದೆ. 2ನೇ ಪಾತ್ರೆಯಲ್ಲಿ ಬಿಸಿಯಾದ ಅನುಭವ ಬರುತ್ತಿದೆ. 3ನೇ ಪಾತ್ರೆಯಲ್ಲಿ ಕೈಯನ್ನು ಹಾಕುತ್ತೇನೆ. ಕೈಯನ್ನು ಮೇಲೆ ಇಟ್ಟಿದ್ದೇನೆ. 2 ಸಮ. 3ನೇ ಪಾತ್ರೆಯಲ್ಲಿ ಕೈ ಹಾಕಿದ್ದನ್ನು ತೆಗೆದಿದ್ದೇನೆ. ಇದರ ಅನುಭವ ಸಮವಾಗಿದೆ.